ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂದ್ರೆ ಇದು ಕರೆಕ್ಟ್ ಆಗಿರೋ ವಿಡಿಯೋ. ತಿಂಗಳಿಗೆ 2,20,000 ರೂಪಾಯಿ ತನಕ ಸ್ಯಾಲರಿ ಸಿಗುವಂತಹ ಕೆಲಸ ಇದಾಗಿದೆ. ಇದು ಯಾವ ಕೆಲಸ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ವಯೋಮಿತಿ ಡೀಟೇಲ್ಸು ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ದಿನಾನೂ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು ನೀವು. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. ನ್ಯಾಲ್ಕೋ ಅಂತ ಹೇಳಿದ್ರೆ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. 7 ಹುದ್ದೆ ಖಾಲಿ ಇರುತ್ತೆ. ಅಖಿಲ ಭಾರತದಲ್ಲಿ ಹುದ್ದೆಗಳು ಖಾಲಿ ಇದೆ. ಯಾವ ಹುದ್ದೆ ಅಂತ ಹೇಳಿದ್ರೆ ಸ್ಪೆಷಲಿಸ್ಟ್ ಹುದ್ದೆ ಇದಾಗಿರುತ್ತೆ. ಇದಕ್ಕೆ ಸ್ಯಾಲ್ರಿ 70,000 ರೂಪಾಯಿಂದ ಹಿಡಿದು 2,20,000 ರೂಪಾಯಿ ತನಕ ಇರುತ್ತೆ. ಇದು ತಿಂಗಳ ಸ್ಯಾಲ್ರಿ ಆಗಿರುತ್ತೆ. ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ, ಸ್ಪೆಷಲಿಸ್ಟ್ EO2 ಗ್ರೇಡ್ ಹುದ್ದೆ 4 ಇದೆ. ಸ್ಪೆಷಲಿಸ್ಟ್ EO3 ಗ್ರೇಡ್ ಹುದ್ದೆ 3 ಖಾಲಿ ಇದೆ. ಟೋಟಲ್ 7 ಹುದ್ದೆ. ಅಪ್ಲಿಕೇಶನ್ ಫೀಸ್ನ ನೋಡೋದಾದ್ರೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕಬಹುದು, ಈ ಜಾಬ್ನ ನಿಮ್ದಾಗಿಸ್ಕೊಳ್ಬಹುದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ನಿಮ್ಮ ಅಪ್ಲಿಕೇಶನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದ ನಂತರ ನಿಮ್ಮನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಸ್ತಾರೆ. ಅದಾದ್ಮೇಲೆ ಕೊನೆಯದಾಗಿ ನಿಮ್ಮನ್ನ ಪರ್ಸನಲ್ ಇಂಟರ್ವ್ಯೂ ಮಾಡಿ ನೀವೇನಾದ್ರು ಸೆಲೆಕ್ಟ್ ಆದರೆ ನಿಮಗೆ ಜಾಬ್ನ ಕೊಡ್ತಾರೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಅಂದ್ರೆ ರಿಟರ್ನ್ ಟೆಸ್ಟ್ ಇರೋದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಅರ್ಜಿಯನ್ನ ಹಾಕೊಳ್ಳಿ, ಈ ಜಾಬ್ನ ನಿಮ್ದಾಗಿಸ್ಕೊಳ್ಳಿ. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ ಏನಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ವಾ ಅನ್ಕೊಂಡೆ, ದಯವಿಟ್ಟು ಲೈಕ್ ಬಟನ್ನ ಪ್ರೆಸ್ ಮಾಡ್ರಿ. ಅದಕ್ಕೇನು ಖರ್ಚಾಗೋದಿಲ್ಲ. ನೀವು ಲೈಕ್ ಮಾಡೋದ್ರಿಂದ ಹಲವಾರು ಜನರಿಗೆ ಈ ವಿಡಿಯೋ ತಲುಪತ್ತೆ. ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೇ ಜಾಬ್ ಹುಡುಕ್ತಾ ಇದ್ರು ಅಂಥವ್ರಿಗೆ ಈ ವಿಡಿಯೋನ, ಈ ಚಾನೆಲ್ ಎಲ್ಲ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನು ವಯೋಮಿತಿ ಅಂತ ಹೇಳಿ ತಿಳ್ಕೊಳ್ಳೋಣ. ಯಾವ ಹುದ್ದೆಗೆ ಎಷ್ಟೆಷ್ಟು ವಯೋಮಿತಿ ಅಂತ ನೋಡಿದ್ರೆ, ಸ್ಪೆಷಲಿಸ್ಟ್ EO2 ಗ್ರೇಡ್ ಹುದ್ದೆಗೆ 35 ವರ್ಷ ಮ್ಯಾಕ್ಸಿಮಮ್, ಮಿನಿಮಮ್ 18, ಮ್ಯಾಕ್ಸಿಮಮ್ 35. ಸ್ಪೆಷಲಿಸ್ಟ್ EO3 ಗ್ರೇಡ್ ಹುದ್ದೆಗೆ 38, ಮ್ಯಾಕ್ಸಿಮಮ್, ಮಿನಿಮಮ್ 18. ಆದರೆ ಕೆಲವೊಂದು ಕೆಟಗರಿ ಅವರಿಗೆ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಯಾವ ಕೆಟಗರಿ ಅವರಿಗೆ ಎಷ್ಟೆಷ್ಟು ವಯೋಮಿತಿ ಸಡಿಲಿಕೆ ಅಂತ ತಿಳ್ಕೊಳ್ಳೋದಾದ್ರೆ, OBC ಕೆಟಗರಿ ಅವರಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. SC/ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. PWBD ಅಂದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷದ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಆದರೆ PWBD ಜನರಲ್ ಕ್ಯಾಟಗರಿಯವರಿಗೆ ಇದು. PWBD ಆಗಿ ನೀವೇನಾದ್ರೂ OBC ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ಅಂದ್ರೆ 13 ವರ್ಷದ ಸಡಿಲಿಕೆ ಕೊಟ್ಟಿದ್ದಾರೆ. PWBD ಕ್ಯಾಂಡಿಡೇಟ್ಸ್ SC/ST ಕ್ಯಾಟಗರಿಗೆ ಬಿಲಾಂಗ್ ಆಗೋದಾದ್ರೆ ಅಂಥವರಿಗೆ 15 ವರ್ಷಗಳ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ವಾ? ಇದನ್ನ ಬೇಕು ಅಂದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಮತ್ತೆ ಈ ರಿಸರ್ವೇಶನ್ ಕೊಟ್ಟಿರೋದ್ರಿಂದ ನೀವು OBC SC/ST ಆದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟು, OBC ಸರ್ಟಿಫಿಕೇಟ್ ಎಲ್ಲ ಇಟ್ಕೊಂಡಿರ್ಬೇಕಾಗತ್ತೆ. PWBD ಅಂದ್ರೆ ಪರ್ಸನ್ ವಿತ್ ಡಿಸೆಬಿಲಿಟಿ ಕ್ಯಾಂಡಿಡೇಟ್ಸ್ ಆಗಿದ್ರೆ ನಿಮ್ಮ ಹತ್ರ ಡಿಸೆಬಿಲಿಟಿ ಸರ್ಟಿಫಿಕೇಟ್ಸ್ ಇರಬೇಕಾಗತ್ತೆ. ನೆಕ್ಸ್ಟ್ ನೀವೇನಾದ್ರೂ ಜಾಬ್ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವ ಸ್ಟೆಪ್ಸ್ ಅಂತ ಹೇಳ್ತಾ ಇದ್ದೀನಿ, ಗಮನ ಕೊಟ್ಟು ನೋಡ್ಕೊಳ್ಳಿ. ಮೊದಲನೆಯ ಸ್ಟೆಪ್ಪು ಅಫಿಷಿಯಲ್ ನೋಟಿಫಿಕೇಶನ್ PDF ಸಂಪೂರ್ಣವಾಗಿ ಓದ್ಕೊಳ್ಳೋದು. ಏನಕ್ಕೆ ಅಂತ ಹೇಳಿದ್ರೆ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಎಲ್ಲ ತಿಳ್ಕೊಂಡ ನಂತರನೇ ನೀವು ಅರ್ಜಿಯನ್ನ ಹಾಕೋಬೇಕು. ಅದಕ್ಕೋಸ್ಕರ ಇದು ಓದ್ಕೊಳ್ಳೋದು ಅತಿ ಮುಖ್ಯ. ಇದು ಏನೋ ಓದ್ಕೊಳ್ಳಿ ಅಂತ ಹೇಳಿದ್ರಿ, ಆದರೆ ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ PDF ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈಗ ಸೆಕೆಂಡ್ ಸ್ಟೆಪ್ಸ್ನ ತೋರಿಸ್ತಾ ಇದ್ದೀನಿ. ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಹಾಕ್ಕೋಬೇಕು. ಆನ್ಲೈನ್ ಅರ್ಜಿಯಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ ಇದನ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಿಮಗೇನಾದರೂ ಜಾಬ್ ಸಿಕ್ಕಿದ್ರೆ ಇಮೇಲ್ ಮುಖಾಂತರ ಅಥವಾ SMS ಮುಖಾಂತರ ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ. ಅದಕ್ಕೋಸ್ಕರ
ಓಕೆನಾ. ನೆಕ್ಸ್ಟ್ ನೀವು ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಇಟ್ಕೋಬೇಕು. ಯಾವುದು ಅಂತ ಕೇಳ್ತಾ ಇದ್ದೀರಾ? ID ಪ್ರೂಫ್ಗೆ ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್ ಈ ತರ ಫೋಟೋ ಇರುವಂತಹ ID ಪ್ರೂಫ್ನ ರೆಡಿ ಇಟ್ಕೊಳ್ಳಿ. ಏಜ್ ಪ್ರೂಫ್ಗೆ SSLC ಮಾರ್ಕ್ಸ್ ಕಾರ್ಡ್ನ ಇಟ್ಕೊಂಡಿರಿ. ನೆಕ್ಸ್ಟ್ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟು ಎಲ್ಲ ಇಟ್ಕೊಂಡಿರಿ. ರೆಸ್ಯೂಮೆ ಇಟ್ಕೊಂಡಿರಿ. ಆನ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ ಕೇಳೋದಿಲ್ಲ, ಬಟ್ ಸೇಫ್ಟಿಗೆ ಇಟ್ಕೊಂಡಿರಿ. ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ? ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತೆಗೆದಿಟ್ಕೊಳ್ಳಿ. ಅಪ್ಲಿಕೇಶನ್ ಏನೋ ಆನ್ಲೈನ್ ಹಾಕೋಬೇಕು ಅಂತ ಹೇಳಿದೆ, ಅದು ಎಲ್ಲಿ ಸಿಗುತ್ತೆ ಅಂತ ನಿಮಗೆ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಅಪ್ಲಿಕೇಶನ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ ಅಂತ ಏನೋ ಹೇಳ್ತೆ, ಆದರೆ ನೀವು ಪ್ರಿಂಟ್ ಔಟ್ ತಗೊಂಡು ಇಟ್ಕೊಂಡ್ರೆ ಉಪಯೋಗ ಇಲ್ಲ. ನೀವೆಲ್ಲದ್ರದ್ದು ಸ್ಕ್ಯಾನರ್ಡ್ ಕಾಪೀಸ್ ಇಟ್ಕೋಬೇಕಾಗತ್ತೆ. ಅಥವಾ ನೀವು ಮೊಬೈಲ್ನಲ್ಲಿ ಅರ್ಜಿಯನ್ನು ಹಾಕ್ತೀರಾ ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ದು ಫೋಟೋ ತಗೊಂಡು ಇಟ್ಕೊಳ್ಳಿ, ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇಟ್ಕೊಂಡಿರಿ, ಅರ್ಜಿಯಲ್ಲಿ ಕೇಳಿದ್ರೆ ಅಟ್ಯಾಚ್ ಮಾಡಬಹುದು. ಅಪ್ಲಿಕೇಶನ್ ಎಲ್ಲ ಫಿಲಪ್ ಮಾಡಿದ ನಂತರ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡ್ತೀರಲ್ಲ, ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ ಮೇಲೆ ಅಪ್ಲಿಕೇಶನ್ ನಂಬರು ಅಥವಾ ರಿಕ್ವೆಸ್ಟ್ ನಂಬರ್ ಈ ಥರ ಏನಾದರೂ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ ಅಥವಾ ಫೋಟೋ ತಗೊಂಡಿಟ್ಕೊಳ್ಳಿ. ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಅದು ಬೇಕಾಗುತ್ತೆ. ನೆಕ್ಸ್ಟು ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲರಿ ಇದೆ ಅಂತ ಹೇಳಿ ಡೀಟೇಲ್ಸ್ ಅಂತ ಹೇಳ್ಕೊಳ್ಳೋದಾದರೆ, ಸ್ಪೆಷಲಿಸ್ಟ್ EO2 ಗ್ರೇಡ್ ಹುದ್ದೆಗೆ 70,000 ರೂಪಾಯಿಂದ 2 ಲಕ್ಷ ರೂಪಾಯಿ ತನಕ ಸ್ಯಾಲರಿ ಇದೆ. ಸ್ಪೆಷಲಿಸ್ಟ್ EO3 ಗ್ರೇಡ್ಗೆ 80,000 ರೂಪಾಯಿಂದ 2,20,000 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ಇದು ತಿಂಗಳ ಸ್ಯಾಲರಿ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ ತಿಳಿಸೋದಾದ್ರೆ 14 ಮೇ 2025ಕ್ಕೆ ಓಪನ್ ಆಗಿದೆ. ಕೊನೆಯ ದಿನಾಂಕ 13 ಜೂನ್ 2025ಕ್ಕೆ ಕೊನೆಗೊಳ್ತಾ ಇದೆ. ನೆಕ್ಸ್ಟ್ ಅಫಿಷಿಯಲ್ ನೋಟಿಫಿಕೇಶನ್ ಬಗ್ಗೆ ನಿಮಗೆ ಮುಂಚೆನೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿದ್ನಲ್ಲ, ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಅಪ್ಲಿಕೇಶನ್ ಲಿಂಕ್ನ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ಗೆ ಹೋಗಿ ನೀವು ಅಪ್ಲಿಕೇಶನ್ ಲಿಂಕ್ನ ಪಡ್ಕೋಬಹುದು. ಪ್ರತಿಯೊಂದು ಜಾಬ್ ಅಪ್ಲಿಕೇಶನ್ ಲಿಂಕ್ ಅಲ್ಲೇ ಸಿಗುತ್ತೆ. ಸೊ ವಾಟ್ಸಪ್ನ ಜಾಯಿನ್ ಆಗೋದು ಮರಿಬೇಡಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಹೇಳಿ, ಅಲ್ಲಿಂದನೇ ನಾವು ಜಾಬ್ ಡೀಟೇಲ್ಸ್ ತಿಳ್ಕೊತೀವಿ ಅಂದರೆ ಅದನ್ನು ಕೂಡ ಮಾಡಬಹುದು. ಅಫಿಷಿಯಲ್ ವೆಬ್ಸೈಟ್ NALCOINDIA.com ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಗೂಗಲ್ನಲ್ಲಿ ಸರ್ಚ್ ಮಾಡಿ ಅದನ್ನು ಕೂಡ ನೀವು ತಿಳ್ಕೊಬೋದು, ಅಲ್ಲಿಂದನೇ ಜಾಬ್ ಡೀಟೇಲ್ಸ್ನ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮಾಡಿರಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. MBBS ಮಾಡಿರಬೇಕಾಗತ್ತೆ ಅಥವಾ MD ಅಥವಾ MS ಮಾಡಿರೋರು ಅರ್ಜಿಯನ್ನು ಹಾಕೋಬಹುದು. ಅದು ಕೂಡ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ರೆಕಗ್ನೈಸ್ಡ್ ಬೋರ್ಡಿಂದ ಮಾಡಿರಬೇಕಾಗಲ್ಲ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಅದರ ಲಿಂಕ್ ಕೂಡ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಪ್ರತಿದಿನನೂ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ನೆಲ್ಲ ಪಡ್ಕೋಬಹುದು ರೀಲ್ ಮುಖಾಂತರ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಕೂಡ ರೀಲ್ ಮುಖಾಂತರನೇ ಜಾಬ್ ಡೀಟೇಲ್ಸ್ ಎಲ್ಲ ಸೆಂಡ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅದನ್ನು ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.